ಶ್ರೀ ಆರ್ ಮಂಜುನಾಥ್ ಅವರು ಪ್ರಸಿದ್ಧ ಭಾರತೀಯ ಸ್ಯಾಕ್ಸೋಫೋನ್ ವಾದಕರಾಗಿ ಹೆಸರು ಸಂಪಾದಿಸಿದ್ದಾರೆ. ತಮ್ಮ ಕಲೆಗೆ ವರ್ಷಗಳ ಕಾಲ ಸಮರ್ಪಣೆ ಮಾಡಿಕೊಂಡಿರುವ ಅವರು ಸ್ಯಾಕ್ಸೋಫೋನ್ನಲ್ಲಿನ ಬಹುಮುಖ ಪ್ರತಿಭೆಯಿಂದ ಭಾರತ ಮತ್ತು ವಿದೇಶದ ವೇದಿಕೆಗಳಲ್ಲಿ ಪ್ರೇಕ್ಷಕರನ್ನು ಮೋಡಿ ಮಾಡಿದ್ದಾರೆ. ಸಾಂಪ್ರದಾಯಿಕ ಭಾರತೀಯ ರಾಗಗಳನ್ನು ಆಧುನಿಕ ಲಯಗಳನ್ನು ತುಂಬುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಇವರ ಪ್ರತಿಭೆಯನ್ನು ಗುರುತಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅನೇಕ ಪ್ರಶಸ್ತಿಗಳು ನೀಡಲಾಗಿದೆ. ನಮಸ್ತೆ, ವೀಕೆಂಡ್ ವಿತ್ ಜಗದೀಶ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜಗದೀಶ್ ವಿಚಲಂ, ಇಂಟರ್ನ್ಯಾಷನಲ್ ಲೈಫ್ ಕೋಚ್ ಮತ್ತು ಫೇಸ್ ರೀಡಿಂಗ್ ಎಕ್ಸ್ಪರ್ಟ್. ಇಂದಿನ ಎಪಿಸೋಡ್ನಲ್ಲಿ ನಮ್ಮ ವಿಶೇಷ ಅತಿಥಿಯಾಗಿ ಇಂಟರ್ನ್ಯಾಷನಲ್ ಸ್ಯಾಕ್ಸೋಫೋನ್ ಕಲಾವಿದರಾದ ಆರ್ ಮಂಜುನಾಥ್ ಅವರನ್ನು ಹೃದಯಪೂರ್ವಕವಾಗಿ ಆಹ್ವಾನಿಸೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಸಂತೋಷವಾಗಿದೆ. ಸರ್, ನಿಮಗೆ ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಉಂಟಾಗಲು ಕಾರಣ ಏನು ಸರ್? ನಮ್ಮ ತಂದೆ ತಾಯಿಗಳು ಇಬ್ಬರು ನಾದಸ್ವರ ವಿದ್ವಾಂಸರು. ಅಮೇಜಿಂಗ್. ನಾವು ಬಾಲ್ಯದಿಂದನೇ ಅವ್ರ ಜೊತೆಯಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ. ಓಕೆ. ನಮ್ಮ ತಂದೆ ತಾಯಿನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸ್ಯಾಕ್ಸೋಫೋನ್ ಕಲಿಬೇಕು ಅಂತ ಕಲ್ತಿದ್ದು ಸರ್. ನಮ್ಮ ತಂದೆ ತಾಯಿಗಳು ಮತ್ತು ಗುರುಗಳ ಆಶೀರ್ವಾದದಿಂದ ಒಂದು ಸ್ಯಾಕ್ಸೋಫೋನ್ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಬಾಲ್ಯದಿಂದಲೂ ತಂದೆ ತಾಯಿಗಳು ಇಬ್ಬರು ನಾದಸ್ವರ ಕಲಾವಿದರು. ಓಕೆ. ಅವ್ರ ಜೊತೆ ನಾನು ಕಾರ್ಯಕ್ರಮಗಳಿಗೆಲ್ಲ ಜೊತೆಲಿ ಹೋಗ್ತಾ ಇದ್ದೆ ಅವ್ರ ಜೊತೆಗೆ. ಓಕೆ. ಹಂಗೆ ಅವ್ರನ್ನ ನೋಡಿ ಒಂದು ಇನ್ಸ್ಪಿರೇಷನ್ ತುಂಬ ಎನರ್ಜೆಟಿಕ್. ಅವರು ತುಂಬ ಹೆಸರು ಮಾಡಿದರು. ನಮಗೂ ಅವ್ರನ್ನೆಲ್ಲ ನೋಡಿ ಏನಾನ ಒಂದು ಇನ್ಸ್ಟ್ರೂಮೆಂಟ್ ಕಲ್ತ್ಕೋಬೇಕು ಅಂದ್ಕೊಂಡು ನಮ್ಮ ತಂದೆ ತಾಯಿಗಳ ಇನ್ಸ್ಪಿರೇಷನ್ನಿಂದ ಸಂಗೀತ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ವಾವ್, ಸೂಪರ್ ಸರ್. ನಿಮ್ಮ ತಂದೆ ತಾಯಿಯವರೇ ನಿಮಗೆ ಇನ್ಸ್ಪಿರೇಷನ್? ಹೌದು ಸರ್. ಸರ್, ನಿಮ್ಮ ಬಾಲ್ಯದ ಬಗ್ಗೆ ವಿವರಿಸ್ತೀರಾ ಸರ್? ಸರ್, ನಾನು ಹುಟ್ಟಿದ್ದು ಕೋಲಾರ ಜಿಲ್ಲೆ KGF-ನಲ್ಲಿ. ಓಕೆ. ಹುಟ್ಟಿದ್ದು KGF-ಅಲ್ಲಿ. ಅಲ್ಲಿ ಪಕ್ಕದಲ್ಲಿ ನಮ್ಮ ಒಂದು ಗ್ರಾಮ ಇದೆ, ದೊಡ್ಡಪಣ್ಣೆಹಂಡಹಳ್ಳಿ ಅಂತ. ಓಕೆ. ಅಲ್ಲಿ ಹುಟ್ಟಿದಾಗ ತುಂಬ ಬರಗಾಲ ಇತ್ತು. ಹೌದಾ ಸರ್? ತುಂಬ ಬರಗಾಲ ಇತ್ತು. ನಾನು 1 ತಿಂಗಳು 6 ದಿನ ಮಗುವಲ್ಲಿ ನಮ್ಮ ತಂದೆ ತಾಯಿ ಹೊಟ್ಟೆಪಾಡಿಗೋಸ್ಕರ ಆ ಹಳ್ಳಿನ ಬಿಟ್ಟು ಬೆಂಗಳೂರು ಕಡೆಗೆ ಬಂದಿದ್ದು. ತುಂಬ ಬಡತನದಿಂದ ನಾವು ಬಂದಂಥ ಫ್ಯಾಮಿಲಿ. ಸ್ಯಾಕ್ಸೋಫೋನ್ ಸಂಗೀತ ಕ್ಷೇತ್ರವನ್ನು ವೃತ್ತಿಯಾಗಿ ಆಯ್ಕೆ ಮಾಡಲು ಪ್ರೇರಣೆ ಯಾರು ಸರ್? ಸರ್, ನಮ್ಮ ತಂದೆ ತಾಯಿಯವರ ಜೊತೆಯಲ್ಲಿ ಶಂಕರಪ್ಪ ಸರ್ ಅಂತ ಒಬ್ಬರು ಸ್ಯಾಕ್ಸೋಫೋನ್ ನುಡಿಸ್ತಾಯಿದ್ರು. ಓಕೆ. ತುಂಬ ಚೆನ್ನಾಗಿ ನುಡಿಸ್ತಾಯಿದ್ರು, ತುಂಬ ಮೆಲೋಡಿಯಿಂದ ನುಡಿಸ್ತಾಯಿದ್ರು. ಓಕೆ. ಅವ್ರದ್ದು ನೋಡಿದಾಗೆಲ್ಲ ನಾವು ತುಂಬ ಪ್ಲೆಸೆಂಟಾಗಿರೋದು. ಅದಕ್ಕೋಸ್ಕರ ನಮ್ಮ ತಂದೆಯವರು ಹೇಳಿದ್ರು, ಸ್ಯಾಕ್ಸೋಫೋನ್ ಕಲ್ತ್ಕೊಳ್ಳೋ, ಚೆನ್ನಾಗಿರುತ್ತೆ ಅಂತ. ನಮ್ಮ ತಂದೆಯವರೇ ಫಸ್ಟು ನಮಗೆ ಆಶೀರ್ವಾದ ಮಾಡಿದ್ದು, ಕಲ್ತ್ಕೊಳ್ಳಿ ಅಂತ. ಆ ಕ್ಷೇತ್ರವನ್ನು ಆಯ್ಕೆ ಮಾಡಿದ್ವಿ. ಇನ್ಸ್ಪಿರೇಷನ್ ಆದಮೇಲೆ ಕಲಿಯೋಕ್ಕೆ ಅಂತ ಚಿತ್ತೂರ ಹತ್ರ ಒಬ್ಬ ಗುರು ಪಾಠಶಾಲಾ ಇತ್ತು ಸ್ಯಾಕ್ಸೋಫೋನ್ದೇ. ಅಲ್ಲಿ ಶ್ರೀನಿವಾಸುಲು ಸರ್ ಅಂತ ಅವರೇ ಗುರುಗಳು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು. ಅಲ್ಲಿಂದ ಬಂದು MS ಗೋವಿಂದ ಸ್ವಾಮಿ ಸರ್ ಅಂತ ವೈಲಿನ್ ವಾದಕರಿದ್ದಾರೆ, ತುಂಬ ಆಕಾಶವಾಣಿ ಕಲಾವಿದರು. ಅವ್ರ ಹತ್ರ ಸಂಗೀತ ಪಾಠ ಮಾಡ್ತಾಯಿದ್ದೆ. ಅದಾದಮೇಲೆ ನಮ್ಮ ಪದ್ಮಶ್ರೀ ಡಾಕ್ಟರ್ ಕದ್ರಿ ಗೋಪಾಲನಾಥ್ ಸರ್ ಅವ್ರ ಹತ್ರ ಹೆಚ್ಚಿನ ಸಂಗೀತ ಕಲಿಬೇಕು ಅಂತ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಪಾಠ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಅಕ್ಕ ಭಾವ ಇಬ್ಬರು ಆಕಾಶವಾಣಿ ಕಲಾವಿದರು ನಾದಸ್ವರದಲ್ಲಿ. ಅವ್ರ ಹತ್ರ ಅವರು ನಮ್ಗೆ ತುಂಬ ಸಪೋರ್ಟ್ ಮಾಡಿ ಚೆನ್ನಾಗಿ ಕಲಿಬೇಕು ಅಂತ ಅವರು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಈ ಕ್ಷೇತ್ರದಲ್ಲಿ ಇದ್ದೀವಿ ಸರ್. ಓಕೆ ಸರ್, ನೀವಿವತ್ತು ಯಶಸ್ವಿ ಸ್ಯಾಕ್ಸೋಫೋನ್ ಕಲಾವಿದರಾಗಿದ್ದೀರಾ. ಈ ಸ್ಥಾನಕ್ಕೆ ಬರಲು ನೀವು ಎದುರಿಸಿದ ಸವಾಲುಗಳೇನು ಸರ್? ಇದು ಸ್ಯಾಕ್ಸೋಫೋನು ಅಂದ್ರೇ ವಾಲ್ಯೂಮ್ ಜಾಸ್ತಿ. ಹೌದು ಸರ್. ಅದು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಅರ್ಲಿ ಮಾರ್ನಿಂಗೇ ಪ್ರಾಕ್ಟೀಸ್ ಮಾಡಬೇಕು. ಹೌದು. 4:30ಇಂದನೇ ಪ್ರಾಕ್ಟೀಸ್ ಮಾಡ್ತಾಯಿದ್ದು. ಪಕ್ಕದ ಮನೆಯವರೆಲ್ಲ ಕಂಪ್ಲೇಂಟ್ ಮಾಡೋರು, ಇದೇನು ಈ ಥರ ಸೌಂಡ್ ಬರ್ತಾಯಿದೆ ಬೆಳಿಗ್ಗೆನೆ. ಅವ್ರಿಗೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು. ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗಿತ್ತು. ಆಮೇಲೆ ಪ್ರಾಕ್ಟೀಸ್ ಮಾಡೋಕ್ಕೆ ತುಂಬಾ ಚಾಲೆಂಜಿಂಗ್ ಹಂಗೆ ಮಾಡಿದ್ದು. ದೇವರು ಇವಾಗ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದು ಜಾಗ ಕೊಟ್ಟಿದ್ದಾರೆ. ನಿಮ್ಮ ಸಾಧನೆಗಳ ಬಗ್ಗೆ ವಿವರಿಸಿ ಸರ್. ಸರ್, ಸಾಧನೆ ಅಂತ ನಾವು ಯಾವುದು ದೊಡ್ಡ ಸಾಧನೆ ಏನು ಮಾಡಿಲ್ಲ. ಅಂದರೆ ದೇವರ ಒಂದು ಬ್ಲೆಸ್ಸಿಂಗಿಂದ
ಒಂದು 5000 ಮೇಲೆ ಪ್ರೋಗ್ರಾಮ್ಗಳು ಕೊಟ್ಟಿದ್ದೀನಿ, ಓ ಇಂಡಿಯಾ ಆ್ಯಂಡ್ ಅಬ್ರಾಡಲ್ಲೆಲ್ಲ. ಓಕೆ. ಇಲ್ಲಿವರೆಗೂ 5000 ಮೇಲೆ ಪ್ರೋಗ್ರಾಮ್ಗಳು ಕೊಟ್ಟಿದ್ದೀನಿ. ಸ್ಯಾಕ್ಸೋಫೋನ್ ಪ್ರೋಗ್ರಾಮು, ಮ್ಯಾರೇಜ್ ಫಂಕ್ಷನ್ಸು, ಟೆಂಪಲ್ಸು, ಸಭಾ ಕಚೇರಿಗಳು, ಈ ಥರ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇದು ಮಾಡಿದ್ದೀನಿ. ನಮಗೆ ಕೋಲಾರ ರಾಮ ಮಂಡಳಿಯಿಂದ ಫಸ್ಟು ಸಂಗೀತ ಕಲಾರತ್ನ ಅಂತ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ ಫಸ್ಟು. ಓಕೆ. ಆಮೇಲೆ ತಮಿಳ್ನಾಡಲ್ಲಿ ಅವಾರ್ಡ್ ಕೊಟ್ಟಿದ್ದಾರೆ. ಆಮೇಲೆ ಕರ್ನಾಟಕದಲ್ಲಿ ತುಂಬ ಡಾಕ್ಟರ್ ರಾಜ್ಕುಮಾರ್ ಅವಾರ್ಡ್ ಕೊಟ್ಟಿದ್ದಾರೆ. ರಾಜ್ಯೋತ್ಸವ ನರೇಂದ್ರ ಬಾಬು ಅವರು, MLA ನರೇಂದ್ರ ಬಾಬು ಅವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ. ಓಕೆ. ಆಮೇಲೆ ವಿ ಸೋಮಣ್ಣ ಸಚಿವರು ಅವರು ತುಮಕೂರು ಸಿದ್ಧಗಂಗಾ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ತುಮಕೂರಲ್ಲಿ ಅವರ ದೊಡ್ಡ ಆಶೀರ್ವಾದ ನಮಗೆ. ಹೌದು ಸರ್. ತುಮಕೂರು ಮಹಾಪೂಜ್ಯ ಶಿವಕುಮಾರ ಸ್ವಾಮಿಗಳ ಅವರ ಆಶೀರ್ವಾದ ಮತ್ತು ಅವರಿಂದ ಒಂದು ಗೌರವ ಸಮರ್ಪಣೆ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ಬಾಲಗಂಗಾಧರನಾಥ್ ಸ್ವಾಮೀಜಿಗಳಿಂದ ಆಶೀರ್ವಾದ. ಆಮೇಲೆ ಅಬ್ದುಲ್ ಕಲಾಂ ಸರ್ ಅವರು ಅವರ ಸ್ನೇಹಿತರ ಕಾರ್ಯಕ್ರಮಕ್ಕೆ ಬಂದಿದ್ದರು ಸರಸ್ವತಿ ಕನ್ವೆನ್ಷನ್ ಹಾಲಲ್ಲಿ. ಓಕೆ. ಅವ್ರನ್ನ ಒಂದು ಪ್ರೋಗ್ರಾಮು ನುಡಿಸ್ತಾ ಇದ್ದು, ಅವ್ರ ಹತ್ರಕ್ಕೆ ಬಂದು ನಮ್ಮನ್ನೆಲ್ಲ ಒಂದು ಬ್ಲೆಸ್ ಮಾಡಿ ತುಂಬ ಚೆನ್ನಾಗಿ ನುಡಿಸ್ತಾ ಇದ್ದೀರಾ ಅಂತ ಹೇಳಿ ನಮ್ಮನ್ನೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಓಕೆ. ಅವ್ರನ್ನ 2-3 ಪ್ರೋಗ್ರಾಮಲ್ಲಿ ಅವ್ರದ್ದು ಬ್ಲೆಸ್ಸಿಂಗ್ ಬಂದಿದೆ, APJ ಅಬ್ದುಲ್ ಕಲಾಂ ಸರ್ ಅವರಿಂದ. ಸೂಪರ್ ಸರ್. ಆಮೇಲೆ ನಿರ್ಮಲಾನಂದ ಸ್ವಾಮೀಜಿಗಳು, ತುಂಬ ಸ್ವಾಮೀಜಿಗಳ ಆಶೀರ್ವಾದ, ನಮ್ಮ ತಂದೆ ತಾಯಿಗಳು ಗುರುಗಳ ಆಶೀರ್ವಾದ ತುಂಬ ಚೆನ್ನಾಗಿದೆ. ಅದಕ್ಕೆ ಈ ಕ್ಷೇತ್ರದಲ್ಲಿ ಇನ್ನೂ ಇದ್ದೀವಿ ಚೆನ್ನಾಗಿ. ನಾವು ಮುಂದಕ್ಕೂ ಪ್ರಾಕ್ಟೀಸ್ ಮಾಡಬೇಕು. ಓಕೆ. ಇದು ಸಂಗೀತ ಅನ್ನೋದೇ ಒಂದು ಸಮುದ್ರ ಇದ್ದಂಗೆ. ಹೌದು ಸರ್. ಯಾರು ಅಷ್ಟೇ ಒಂದು ಗ್ಲಾಸ್ ನೀರು ಅದ್ರೊಳಗೆ ಕುಡಿಯೋಕ್ಕಾಗಲ್ಲ, ಅಷ್ಟು ಇದೆ ಸಂಗೀತ ಅನ್ನೋದು. ಒಂದು ಗ್ಲಾಸ್ ಕುಡಿದ್ರೆ ಅದು ದೊಡ್ಡ ಸಾಧನೆ. ಹೌದೌದು. ದೊಡ್ಡ ಸಾಧನೆ ಅಂದರೆ ನಮ್ಮ ಗುರುಗಳು ಎಲ್ಲ ಅವರೆಲ್ಲ ಗ್ಲಾಸ್ ಕುಡ್ದಿರ್ಬೋದು ಅಷ್ಟೇ. ನಾವಿನ್ನೂ ಒಂದೊಂದು ಸ್ವಲ್ಪ ಡ್ರಾಪಲ್ಲಿ ಇದ್ದೀವಿ. ದೇವರು ಇನ್ನೂ ಆಶೀರ್ವಾದ ಮಾಡಿ ಒಂದು ಚೆನ್ನಾಗಿ ಸಾಧನೆ ಮಾಡೋಕ್ಕೆ ಕೊಟ್ಟರೆ, ದೇವರು ಬಲ ಕೊಟ್ಟರೆ, ಬಲ ಆಮೇಲೆ ಶಕ್ತಿ ಎಲ್ಲ ಕೊಟ್ಟರೆ ನಾವೇನೋ ಸಾಧನೆ ಮಾಡೋಣ ಅಂತ. ಆಮೇಲೆ ಚೆನ್ನೈಯಲ್ಲಿ ಒಂದು ಡಾಕ್ಟ್ರೇಟ್ ಒಂದು ಆನರ್ ಮಾಡಿದ್ದಾರೆ ಸರ್. ಆಮೇಲೆ ಜಾನಪದ ಪರಿಷತ್ತಿಂದ ಮಧುರ ಚೆನ್ನ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಬಂದಿದೆ ಸರ್. ಕಾಯಕಶ್ರೀ ಅವಾರ್ಡ್ ಬಂದಿದೆ ಜಗಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಅವರಿಂದ. ಅವಾರ್ಡ್ಗಳು ಇದೆ ಸರ್, ಸುಮಾರು ಇದು ಕೊಟ್ಟಿದೆ. ತುಂಬ ಇನ್ಸ್ಪೈರಿಂಗ್ ಆಗಿದೆ ಸರ್. ಅಷ್ಟು ಅವಾರ್ಡ್ಸು ಮತ್ತು ಅಷ್ಟು ದೊಡ್ಡ ವ್ಯಕ್ತಿಗಳ ಎಲ್ಲ ನಮ್ಮ ತಂದೆ ತಾಯಿಗಳು ಗುರುಗಳ ಆಶೀರ್ವಾದದಿಂದ ಬಂದಿದೆ ಸರ್ ಅದೆಲ್ಲ. ತುಂಬ ಖುಷಿ ಆಯಿತು ಸರ್ ಇದನ್ನೆಲ್ಲ ಕೇಳಿ. ಸರ್, ಎಷ್ಟು ವರ್ಷದಿಂದ ಸರ್ ನೀವು ಈ ಕ್ಷೇತ್ರದಲ್ಲಿರೋದು? ನಾನು 27 ವರ್ಷದಿಂದ ಇದ್ದೀನಿ ಸರ್. 27 ವರ್ಷದಿಂದ. 27 ವರ್ಷದಿಂದ ಸಂಗೀತ ಅಂದರೆ ಬಾಲ್ಯದಿಂದ ನಮ್ಮ ತಂದೆ ತಾಯಿ ಜೊತೆಗೆ ಹೋಗ್ತಾ ಇದ್ದೆ. ಅವ್ರ ಜೊತೆಗೆ ತಾಳ ಶ್ರುತಿ ಪೆಟ್ಟಿ ಹಾಕ್ಕೊಂಡು ಹೋಗ್ತಾ ಇದ್ದೆ. ಓಕೆ. ಆಮೇಲೆ ಸ್ಯಾಕ್ಸೋಫೋನ್ ಕ್ಷೇತ್ರ ನಮ್ಮ ತಗೊಂಡು 27 ವರ್ಷ ಆಯಿತು. ಓಕೆ. ದೇವರ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಹೋಗಿದ್ದ ಕಡೆ ಎಲ್ಲ ಒಳ್ಳೆ ಒಂದು ಗುಡ್ ಬ್ಲೆಸ್ಸಿಂಗು. ಜನ ಎಲ್ಲ ತುಂಬ ಸಂತೋಷ ಬೀಳ್ತಾರೆ. ಸ್ಯಾಕ್ಸೋಫೋನ್ ಮಂಜುನಾಥ್ ಅಂದರೆ ತುಂಬ ಜನ ಎಂಜಾಯ್ ಮಾಡ್ತಾರೆ ಸ್ಯಾಕ್ಸೋಫೋನ್ದು. ಅದೇ ನಮ್ಮ ದೊಡ್ಡ ಗಿಫ್ಟು. ಎಲ್ಲ ಅವಾರ್ಡಿಗಿನ ಮೇಯ್ನು ಅಂದರೆ ನಮ್ಮ ಅಭಿಮಾನಿ ದೇವರುಗಳು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೇಲಿ ನುಡಿಸಿದ್ದೀನಿ. ಅವರ 60th ಮ್ಯಾರೇಜ್ ಆಗುತ್ತೆ, ಅವ್ರ ಮನೇಲಿ ಆಯಿತು. ಅವಾಗ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಬ್ಲೆಸ್ಸಿಂಗ್ ತಗೊಂಡಿದ್ದೀನಿ. ಅವರು ತುಂಬ ಎಂಜಾಯ್ ಮಾಡಿದ್ರು. ತುಂಬ ಸೊಗಸಾಗಿದೆಯಪ್ಪ ತುಂಬ ಅಂತ ನಮ್ಮ ಮುಂದೆನೇ ತಾಳ ಹಾಕೊಂಡು ಕೂತಿದ್ರು. ಆಮೇಲೆ ಪುನೀತ್ ರಾಜ್ಕುಮಾರ್ ಸಾರು, ಶಿವರಾಜ್ ಕುಮಾರ್ ಸಾರು, ರಾಘವೇಂದ್ರ ರಾಜ್ಕುಮಾರ್ ಅವರೆಲ್ಲ ಬ್ಲೆಸ್ ಮಾಡಿದ್ದಾರೆ. ಸೊ ಸೂಪರ್ ಸರ್, ನಿಮ್ಮ ಜರ್ನಿ ತುಂಬ ಚೆನ್ನಾಗಿದೆ. ಎಂತೆಂಥ ಗಣ್ಯ ವ್ಯಕ್ತಿಗಳ ಜೊತೆ ತುಂಬ ಜನ ಪಬ್ಲಿಕ್ TV ರಂಗಣ್ಣ ಅವರ ಮಗಳ ಮದುವೆಯಲ್ಲಿ ಸ್ಯಾಕ್ಸೋಫೋನ್ ಕಾರ್ಯಕ್ರಮ ಕೊಟ್ಟಿದ್ದೀನಿ. ತುಂಬ ಒಳ್ಳೊಳ್ಳೆ ಸೆಲೆಬ್ರಿಟಿ ಅವ್ರದ್ದು ಫಂಕ್ಷನ್ಸ್ಗಳೆಲ್ಲ ಮಾಡಿದ್ದೀವಿ. ಎಲ್ಲ ಹೈದ್ರಾಬಾದಲ್ಲಿ ನುಡಿಸಿದ್ದೀವಿ.
ರವೀಂದ್ರ ಭಾರತಿಯಲ್ಲಿ, ರವೀಂದ್ರ ಕಲಾಕ್ಷೇತ್ರ, ಇಸ್ಕಾನು, ಡೆಲ್ಲಿಯಲ್ಲಿ ಒಂದು ತೆಲುಗು ಅಕಾಡೆಮಿಯಲ್ಲಿ ಒಂದು ಪ್ರೋಗ್ರಾಮು, ಅಲ್ಲಿ ಪ್ರೋಗ್ರಾಮ್ ಇದು ಮಾಡಿದ್ದೀವಿ. ಓಕೆ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಸಭಾಗಳಲ್ಲಿ ನುಡಿಸಿದ್ದೀವಿ. ಓಕೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ದೇಶಗಳಲ್ಲಿ ನಿಮ್ಮ ಕಾರ್ಯಕ್ರಮಗಳಾಗಿವೆ ಸರ್? ಮಲೇಷ್ಯಾಗೆ ಒಂದು 5 ಟೈಮ್ಸ್ ಹೋಗಿದ್ದೀನಿ ಸರ್. ಓಕೆ. ಮಲೇಷ್ಯಾದಲ್ಲಿ ಬತು ಕೇವ್ಸು, ಮಹಾಮಾರಿಯಮ್ಮನ್ ಟೆಂಪಲ್ಲು, ಆಮೇಲೆ ಗಣಪತಿದು ದೇವಸ್ಥಾನ ಇದೆ, ಅದು ಕುಂಭಾಭಿಷೇಕಕ್ಕೆ ಇಲ್ಲಿಂದ ಕರೆಸಿ. ಓಕೆ. ಅಲ್ಲಿ 5 ಡೇಸ್ ಅಲ್ಲಿ ಪ್ರೋಗ್ರಾಮ್ ಇತ್ತು. ಅದಕ್ಕೆಲ್ಲ ಕುಂಭಾಭಿಷೇಕಕ್ಕೆ ಪ್ರೋಗ್ರಾಮಲ್ಲಿ ನುಡಿಸಿದ್ದೀನಿ. ಓಕೆ. ಆಮೇಲೆ ನವರಾತ್ರಿ ಪ್ರೋಗ್ರಾಮ್ಗೆ 3-4 ಇಯರ್ಸ್ ಹೋಗಿದ್ದೀನಿ. ಓಕೆ. ಆಮೇಲೆ ಲಂಡನ್ಗೆ ಒಂದ್ಸತಿ ಯಾರೋ ಬ್ರಾಹ್ಮಿಣ್ಸು ಕರ್ಕೊಂಡು ಹೋಗಿದ್ರು. ಅವ್ರ ಒಂದು ಮನೆ ಫಂಕ್ಷನ್ಗೆ ನಮ್ಮನ್ನು ಕರೆಸಿದ್ರು. ಅಲ್ಲಿ ಸ್ಯಾಕ್ಸೋಫೋನ್ ಕಾರ್ಯಕ್ರಮ ಬೇಕು ಅಂತ 12 ದಿನ ಅಲ್ಲಿದ್ದೆ ನಾನು. 12 ಡೇಸು ಲಂಡನ್ ಅಲ್ಲಿದೆ. ಅಲ್ಲಿ ಮಹಾಲಕ್ಷ್ಮಿ ಟೆಂಪಲಲ್ಲಿ ಈಸ್ಟಾಮ ಅಂತಿದೆ, ಅಲ್ಲಿ ಮಹಾಲಕ್ಷ್ಮಿ ಟೆಂಪಲಲ್ಲಿ ಒಂದು ಕಾರ್ಯಕ್ರಮನೂ ಕೊಟ್ಟೆ. ಈ ಥರ ಅಲ್ಲಿ ನುಡಿಸಿದ್ದೀನಿ ಸರ್. ಇಲ್ಲಿ ಇಂಡಿಯಾದಲ್ಲೇ ಆಲ್ ಓವರ್ ನುಡಿಸಿದ್ದೀನಿ ಒಂದು ಎಲ್ಲ ಇದ್ರೊಳಗೂ. ಇನ್ನು ಸೇವೆ ಮಾಡೋ ಅಂಥ ಭಾಗ್ಯ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಅದ್ಭುತ ಸರ್. ಬರೀ ಭಾರತದಲ್ಲೇ ಅಲ್ಲ, ವಿದೇಶದಲ್ಲೂ ನಿಮ್ಮ ಕಾರ್ಯಕ್ರಮಗಳು ತುಂಬ ಸೊಗಸಾಗಿ ಆಗಿದೆ. ಸೊ ತುಂಬ ಖುಷಿ ಆಯಿತು ಸರ್. ನಿಮ್ಮ ಜರ್ನಿ ಭಾಳ ಇನ್ಸ್ಪೈರಿಂಗ್ ಆಗಿದೆ. ಸರ್, ನಿಮಗೆ ಇಲ್ಲಿವರೆಗೂ ಬಂದ ಅತ್ಯುತ್ತಮ ಪ್ರಶಂಸೆ ಏನು ಸರ್? ಸರ್, ನಮಗೆ ಕರ್ನಾಟಕದ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಮನೆಯಲ್ಲಿ ಪ್ರೋಗ್ರಾಮ್ ನುಡಿಸಿದಾಗ ತುಂಬ ಎಂಜಾಯ್ ಮಾಡಿ, ತುಂಬ ಸೊಗಸಾಗಿ ನುಡಿಸ್ತಾ ಇದೆಯಪ್ಪ, ತುಂಬ ದೇವ್ರು ಒಳ್ಳೇದು ಮಾಡಲಿ ಅಂತ ಬ್ಲೆಸ್ಸಿಂಗ್ ಮಾಡಿದ್ರು. ಅದ್ಭುತ. ಅದಾದಮೇಲೆ APJ ಅಬ್ದುಲ್ ಕಲಾಂ ಸರ್ ಅವರು ಅವ್ರ ಸ್ನೇಹಿತರ ಮದುವೆಯಲ್ಲಿ ಕೇಳಿ ಅಂದ್ರೋಂಬಾಲ್ ಫುಲ್ಲು ಕೀರ್ತನೆ ಕೇಳಿದ್ರು. ನಮ್ಮ ಮುಂದೆನೇ ಕೂತ್ಕೊಂಡು ಆ ಕೀರ್ತನೆ ನುಡಿಸಿ ಅಂತೇಳಿ ಆ ಕೀರ್ತನೆ ಆಗೋ ಗಂಟ ಕೂತ್ಕೊಂಡಿದ್ದು ನಮ್ಮನ್ನೆಲ್ಲರನ್ನೂ ಬ್ಲೆಸ್ ಮಾಡಿ ತುಂಬ ಎಂಜಾಯ್ ಮಾಡಿಕೊಂಡು, ನೀವು ಒಂದ್ಸತಿ ಬನ್ನಿ ಡೆಲ್ಲಿಗೆ ಅಂತ ಹೇಳಿದರು. ತುಂಬ ಎಂಜಾಯ್ ಮಾಡಿದರು. ಆಮೇಲೆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶ್ರಮದಲ್ಲಿ ನುಡಿಸಿದಾಗ ಅಲ್ಲಿ ಬ್ಲೆಸ್ಸಿಂಗ್ ಮಾಡಿದರು. ಶಿವಕುಮಾರ ಸ್ವಾಮಿ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ತುಮಕೂರಿನಲ್ಲಿ ಜಾನಪದ ಜಾತ್ರೆ ಅಂತ ಮಾಡಿದರು. ಆ ಜಾತ್ರೆಯಲ್ಲಿ ನುಡಿಸಿದಾಗ ಅವರು ತುಂಬ ಇದು ಮಾಡಿ ಬ್ಲೆಸ್ ಮಾಡಿ, ತುಂಬ ಚೆನ್ನಾಗಿದೆಯಪ್ಪ, ಕಿವಿಗಳಿಗೆ ಹಿತವಾಗಿದೆ, ಸ್ಯಾಕ್ಸೋಫೋನ್ ಕೇಳ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಕೇಳಬೇಕು ಅಂತ ಹೇಳಿ ಆಮೇಲೆ ಬ್ಲೆಸ್ ಮಾಡಿ ನಮಗೆಲ್ಲ ಒಂದು ಆನರ್ ಮಾಡಿದ್ರು. ಅದೇ ದೊಡ್ಡ ನಮ್ಮ ಒಂದು ಅಚೀವ್ಮೆಂಟ್ಗಳು. ತುಂಬ ಒಂದು ನಮಗೆ ಬ್ಲೆಸ್ಸಿಂಗ್ ಸರ್ ಅವೆಲ್ಲ. ನಿರ್ಮಲಾನಂದ ಸ್ವಾಮೀಜಿಯವರ ಆಶ್ರಮದಲ್ಲಿ ನುಡಿಸಿದಾಗೂ, ಸ್ವಾಮೀಜಿಯವರ ಆಶ್ರಮದಲ್ಲಿ ನುಡಿಸಿದಾಗ ಅಲ್ಲಿ ಒಂದು ಬ್ಲೆಸ್ಸಿಂಗ್ ಮಾಡಿ ತುಂಬ ಚೆನ್ನಾಗಿ ನುಡಿಸ್ತೀವಪ್ಪ ಅಂತೇಳಿ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ನಮ್ಗೆ ಅದೇ ದೊಡ್ಡ. ಆಮೇಲೆ ಪಬ್ಲಿಕ್ TV ರಂಗಣ್ಣ ಸಾರು ಅವ್ರ ಮಗಳ ಮದುವೆಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಇಟ್ಟಿದ್ರು. ತುಂಬ ಎಂಜಾಯ್ ಮಾಡಿದ್ರು. ತುಂಬ ಎಂಜಾಯ್ ಮಾಡಿ ತುಂಬ ಜನಕ್ಕೆ ನಮ್ಮನ್ನು ಒಂದು ರೆಫರ್ ಮಾಡಿದ್ರು, ಹಿಂದಿಂದ ಕಡೆ ತುಂಬ ಚೆನ್ನಾಗಿ ನುಡಿಸ್ತಾರೆ ಅಂತ. ಶ್ರೀಶಂಕರ ಚಾನಲಲ್ಲಿ ತುಂಬ ಕಡೆ ಪ್ರೋಗ್ರಾಮ್ಗಳು ನುಡಿಸಿದ್ದೀನಿ. ತುಂಬ ಒಂದು ಆಶೀರ್ವಾದ ಸಿಕ್ಕಿದೆ, ದೇವ್ರದ್ದು, ಜನದ್ದು, ಎಲ್ಲರದ್ದು ಅಷ್ಟೇ. ಅದ್ಭುತ ಸರ್. ಅಷ್ಟು ಜನ ಗಣ್ಯ ವ್ಯಕ್ತಿಗಳು ನಿಮ್ಮನ್ನು ಪ್ರಶಂಸೆ ಮಾಡಿದ್ರು. ಅದ್ಭುತ ಸರ್. ನಮ್ಮ ವೀಕ್ಷಕರಿಗೆ ನೀವು ಏನು ಸಂದೇಶ ಕೊಡಲು ಇಷ್ಟಪಡ್ತೀರಾ ಸರ್? ಸರ್, ಸಂಗೀತ ಅನ್ನೋದೇ ಒಂದು ಸರಸ್ವತಿಯ ರೂಪ. ಸರಸ್ವತಿಯ ರೂಪ ಅದು ಒಂದು ಸಮುದ್ರ ಇದ್ದಂಗೆ ಸರ್. ಸಮುದ್ರಕ್ಕೆ ಎಂಡಿಲ್ಲ. ಅದನ್ನು ಶ್ರದ್ಧಾ ಭಕ್ತಿಗಳಿಂದ ಸಾಧನೆ ಮಾಡಿ ಅದನಿಗೆ ಒಂದು ಗೌರವನ ಕೊಟ್ಟರೆ ಎಲ್ಲಿ ಬೇಕಾದರೂ ಅದೊಂದು ವಿಜಯ ಸಾಧಿಸ್ಬೋದು. ನಮ್ಮ ಸಂಗೀತದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಒಂದು ಸ್ವಲ್ಪ ಕಲ್ತ್ಕೊಂತಾರೆ, ತುಂಬ ಆಡಂಬರ ಮಾಡ್ತಾರೆ. ಸಂಗೀತ ಅನ್ನೋದು ಒಂದು ಶ್ರದ್ಧಾ ಭಕ್ತಿ. ಅದು ಶೂ ಹಾಕ್ಕೊಂಡು ನುಡಿಸ್ಲೇಬೇಡ್ದು. ಅದಕ್ಕೆ ಒಂದು ಇದಿದೆ. ಅದನ್ನೆಲ್ಲ ಹಾಕ್ಕೊಂಡು ಆ ಥರ ನುಡಿಸಿ ಒಂದು ಒಂದು ಸೇವೆ ಮಾಡಬೇಕು. ಸೇವೆಗೆ ತಕ್ಕ ಪ್ರತಿಫಲ ದೇವರು ಕೊಟ್ಟೇ ಕೊಡ್ತಾನೆ. ನೀವು ಶೂ ಹಾಕ್ಕೊಂಡು ಒಂಥರ ಇವಾಗಿನ ಜನ್ರೇಷನ್ಗೆ ಒಂಥರ ಅದೊಂದು ಪ್ಯಾಷನ್ ಆಗಿಬಿಟ್ಟಿದೆ. ಶೂ ಹಾಕ್ಕೊಳೋದು ಹೆಂಗಂದ್ರೆ ಹಂಗೆ ಒಂದು ಗಲೀಜಾಗಿ ಇದು ಮಾಡೋ ಆ ಥರ ಎಲ್ಲ ಮಾಡಬಾರ್ದು. ಈ ಸಂಗೀತ ಅನ್ನೋದು ಒಂದು ಸರಸ್ವತಿಯ ರೂಪ. ಅದನ್ನು ಎಷ್ಟು ಕ್ಲೀನಾಗಿ ನಾವು ಮೇಂಟೈನ್ ಮಾಡ್ತೀವೋ ದೇವರು ಅಷ್ಟು ಚೆನ್ನಾಗಿ ಇಟ್ಟಿರ್ತಾನೆ. ಮುಂದಿನ ಜನ್ರೇಷನ್ನು ಅಷ್ಟೇ ಒಳ್ಳೆ ವಿದ್ಯೆ ಕಲೀರಿ, ವಿನಯವಾಗಿರಿ, ಚೆನ್ನಾಗಿ ಒಂದು ನಿಮಗೆ ಆಶೀರ್ವಾದ ಸಿಗುತ್ತೆ ಸರ್. ಯಾರೂ ಅಷ್ಟೇ ಅಹಂಕಾರ ಬೀಳೋ ಕೆಲಸನೇ ಇಲ್ಲ. ನೀವೆಷ್ಟು ಸಂಗೀತ ಕಲಿತು ವಿನಯವಾಗಿರ್ತೀರೋ
ಅಷ್ಟು ದೇವರು ನಿಮಗೆ ಆಶೀರ್ವಾದ, ದುಡ್ಡು ಎಲ್ಲ ಕೊಡ್ತಾನೆ, ಫ್ರೇಮು, ನಿಮ್ಗೆ ಏನೇನು ಬೇಕೋ ಎಲ್ಲ ಕೊಡೋದು ದೇವ್ರೆ. ಹೌದು. ಅವರು ದೇವರ ಸ್ವರೂಪದ ನಮ್ಮ SL ಭೈರಪ್ಪ ಸರ್ ಒಂದು ಮಾತು ಹೇಳಿದ್ರು, 3 ಜನ್ಮದಲ್ಲಿ ಹುಚ್ಚರಾಗಿದ್ರೇನೆ 4ನೇ ಜನ್ಮಕ್ಕೆ ಅಂತ ಸಂಗೀತಗಾರರು ಆಗೋದು. ಹುಚ್ಚು ಸಾಧನೆ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಕದ್ರಿ ಗೋಪಾಲನಾಥ್ ಸಾರು, 7 ಜನ್ಮ ಒಂದು ತಪಸ್ ಮಾಡಿದ್ರೇನೆ ಸಂಗೀತಗಾರರಾಗಿ ಹುಟ್ಟೋದು, ಸಂಗೀತಗಾರಕ್ಕೆ ಬರೋದು. ಅದು ಎಲ್ಲರಿಗೂ ಬರೋದಿಲ್ಲ ಅದು. ಹೌದು ಸರ್. ಸಂಗೀತ ಅನ್ನೋದು ಅಷ್ಟೊಂದು ಮಹಾಸಾಗರ ಅದು. ಹೌದು. ಆ ಸಾಗರನ ಯಾರು ಚೆನ್ನಾಗಿ ಇಟ್ಕೊತಾರೋ ಅವ್ರಿಗೆ ದೇವ್ರು ಯಾವತ್ತೂ ಮೋಸ ಮಾಡೋದಿಲ್ಲ, ಏನೂ ಆಗಲ್ಲ. ಅದನ್ನು ಚೆನ್ನಾಗಿ ಇಟ್ಕೊಂಡಿರಿ, ಯಾರೂ ಫೇಲ್ಯೂರ್ ಆಗಿಲ್ಲ. ಅದನ್ನು ಆ್ಯಕ್ಟಿವಿಟೀಸ್ ಚೇಂಜ್ ಮಾಡಿಕೊಂಡ್ರೆ ದೇವರು ಅಷ್ಟೇ, ಅದ್ರ ಎಫೆಕ್ಟು ಇದ್ದೇ ಇರುತ್ತೆ. ಚೆನ್ನಾಗಿದ್ರೆ ದೇವರು, ನಾವು ವಿರಗಂಡ ನಮ್ಮ ಗುರುಗಳು ರಾಜರಂಗೆ ಇದ್ದರು, ರಾಜರಂಗೆ ಹೋದ್ರು. ಅವ್ರು ಹೋದ್ರೆ ಒಂದು ರಾಜರ ಫೀಲ್. ಕದ್ರಿ ಗೋಪಾಲನಾಥ್ ಸರ್ ಅವರು ಹೋದ್ರೆ ಕಚೇರಿಗೆ ಒಂದು ರಾಜರ ಒಂದು ಫೀಲ್ ಬರ್ತಾ ಇತ್ತು. ಅದೇ ಥರನೇ ಅವರು ಇದಾಗಿದ್ದು. ಅವ್ರು ಒಳ್ಳೆ ಸಂಗೀತ, ಒಳ್ಳೆ ಇದೆ, ಅಭಿನಯ ಇದೆಲ್ಲ ಇತ್ತು, ಅದಕ್ಕೆ ಚೆನ್ನಾಗಾಗಿದ್ದಾರೆ. ಎಲ್ಲರೂ ಅಷ್ಟೇ, ನ್ಯೂಯರ್ಸು ಅಷ್ಟೇ, ಕಲಿಯೋ ಎಲ್ಲ ನೆಕ್ಸ್ಟ್ ಜನ್ರೇಷನ್ ಎಲ್ಲನೂ ಅಷ್ಟೇ, ಸಂಗೀತ ಕಲೀರಿ, ಅಷ್ಟೇ ವಿನಯವಾಗಿರಿ, ಅಹಂಕಾರ ಬೀಳಬೇಡಿ, ಚೆನ್ನಾಗಿ ಕಲಿತು ಚೆನ್ನಾಗಿರಿ, ದೇವರೆಲ್ಲ ಆಶೀರ್ವಾದ ಮಾಡ್ತಾರೆ ಸರ್. ಅಷ್ಟು. ಅಪ್ಪ ಅಮ್ಮ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲರೂ ಅಷ್ಟೇ, ಅವರು ಫಸ್ಟ್ ದೇವರು. ಅಪ್ಪ ಅಮ್ಮ, ನಮ್ಮ ಜೊತೇಲಿರೋರು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಗುರುಗಳ ಹತ್ರ ಭಕ್ತಿಯಿಂದ ಇರಿ. ನೀವೆಷ್ಟೇ ಕಲ್ತ್ಕೊಂಡ್ರೂ ನಮ್ಮ ಗುರುಗಳೇ ಅದಕ್ಕೆ ಒಂದು ದಾರಿ ತೋರಿಸೋದು. ಯಾರೂ ಗುರು ಇಲ್ಲದ ವಿದ್ಯೆ ಇರೋದಿಲ್ಲ. ಗುರು ಹತ್ರ ಚೆನ್ನಾಗಿದ್ದರೆ, ಗುರುಗಳು ಆನಂದ ಬಿದ್ದುಬಿಟ್ರು ಅಂದರೆ ನಮ್ಗೆ ಅದೇ ದೊಡ್ಡ ಆಸ್ತಿ, ಒಂದು ಬ್ಲೆಸ್ಸಿಂಗ್. ಅವ್ರು ಚೆನ್ನಾಗಿ ಬ್ಲೆಸ್ ಮಾಡಿದ್ರು ಅಂದರೆ ನಮ್ಮ ಗುರುಗಳ ಆಶೀರ್ವಾದನೇ ನಾವೆಲ್ಲ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ಆಗಲಿ, ಒಂದು ಆರೋಗ್ಯ ಆಗಲಿ, ಎಲ್ಲ ಚೆನ್ನಾಗಿರೋದು ಏನಂದರೆ ನಮ್ಮ ಗುರುಗಳ ಆಶೀರ್ವಾದ, ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ದೇವರ ಆಶೀರ್ವಾದ ಸರ್. ಅದ್ಭುತ ಸರ್. ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಗುರುಗಳನ್ನು ನಾವು ಮರೆಯೋ ಹಾಗಿಲ್ಲ. ನಾವು ಏನೇ ಒಂದು ಸಾಧನೆ ಮಾಡಲು ಹೋದರೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಸೊ ಗುರುಗಳನ್ನು ಮರಿಬೇಡಿ ಸರ್. ಇವಾಗ ರ್ಯಾಪಿಡ್ ಫೈರ್ ರೌಂಡ್. ನಿಮ್ಮ ಫೇವ್ರೆಟ್ ಕಲಾವಿದರು ಯಾರು ಸರ್? ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್ ಅವರ, ಶಂಕರ್ ನಾಗ್ ಅವರು? ಡಾಕ್ಟರ್ ರಾಜ್ಕುಮಾರ್ ಅವರು. ನಿಮ್ಮ ಫೇವ್ರೆಟ್ ಕಲಾವಿದರು ಯಾರು ಸರ್? SP ಬಾಲಸುಬ್ರಹ್ಮಣ್ಯಂ, ಇಳಯರಾಜ, ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ? ಬಾಲಸುಬ್ರಹ್ಮಣ್ಯಂ ಸರ್. ಬಾಲಸುಬ್ರಹ್ಮಣ್ಯಂ, ಅಮೇಝಿಂಗ್ ಸರ್. ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವುದು ಸರ್? ಅಲ್ಲಿ ಹೋದ್ರೆ ನಾನು ತುಂಬ ಎಲ್ಲ ಚಿಂತೆಗಳೆಲ್ಲ ಮರ್ತು ಬಿಡ್ತೀನಿ, ಆ ಥರ ಪ್ಲೇಸ್ ಏನಾದ್ರು ಇದೆಯಾ? ನನ್ನ ಪ್ರಾಕ್ಟೀಸ್ ರೂಮ್. ನಿಮ್ಮ ಪ್ರಾಕ್ಟೀಸ್ ರೂಮ್ ಅಂದರೆ ಮನೆಯಲ್ಲೇ ನಿಮ್ಮ ರಿಲ್ಯಾಕ್ಸೇಷನ್ ರೂಮ್? ಹೌದು, ಅದೊಂದು ಮಾಡ್ಕೊಂಡಿದ್ದೀನಿ. ಅಲ್ಲಿ ಪ್ರಾಕ್ಟೀಸ್ ರೂಮಲ್ಲಿ ಹೋದ್ರೆ ಎಲ್ಲ ಮರ್ತೋಗ್ತೀನಿ, ಫುಲ್ ಫ್ರೀಸ್ ಆಫ್ ಮೈಂಡ್ ಇರುತ್ತೆ. ಓಕೆ ಸರ್. ನಮಗೆ ನಿಮ್ಮ ಸಂಗೀತ ಕೇಳಿದಾಗ ರಿಲ್ಯಾಕ್ಸ್ ಆಗ್ತೀವಿ. ನೀವು ರಿಲ್ಯಾಕ್ಸ್ ಆಗಬೇಕು ಅಂದರೆ ಯಾರು ಸಂಗೀತ ಕೇಳ್ತೀರಾ ಸರ್? ನಮ್ಮ ಗುರುಗಳು ಸರ್, ಕದ್ರಿ ಗೋಪಾಲನಾಥ್ ಅವ್ರವ್ರದ್ದು ಯಾವುದನ್ನ ಕ್ಯಾಸೆಟ್ಸ್ ಕೇಳಿದ್ರೆ ಮೈಂಡ್ ತುಂಬ ಪೀಸ್ಫುಲ್ ಆಗಿರುತ್ತೆ. ರಾಗರಂಗ್ ಅಂತಿದೆ, ತುಂಬ ಫೇಮಸ್ ಅವ್ರದ್ದು ಒಂದು ಆಲ್ಬಮ್, ಅದು ಕೇಳಿದ್ರೆ ನಾರ್ಮಲ್ ಆಗ್ತೀವಿ ಸರ್. ಓಕೆ. ನೀವೆಷ್ಟೋ ತೀರ್ಥಕ್ಷೇತ್ರಗಳಲ್ಲಿ ನಿಮ್ಮ ಕಾರ್ಯಕ್ರಮಗಳು ನಡೆಸಿದ್ದೀವಿ, ಎಲ್ಲೆಲ್ಲಿ ಸರ್? ಸರ್, ಫಸ್ಟು ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದಲ್ಲಿ ಪ್ರೋಗ್ರಾಮು ಎರಡು ಬಾರಿ ನುಡಿಸಿದ್ದೀನಿ. ಲಕ್ಷ ದೀಪೋತ್ಸವದಲ್ಲಿ ತಿರುಪತಿ ಆಸ್ಥಾನ ಮಂಟಪದಲ್ಲಿ 3 ಬಾರಿ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಭದ್ರಾಚಲಮ್ಮಲ್ಲಿ ಸಂಗೀತ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಮಲೇಷ್ಯಾದಲ್ಲಿ ಮಾರಿಯಮ್ಮನ್ ಟೆಂಪಲ್ ಅಲ್ಲಿ ಕೊಟ್ಟಿದ್ದೀನಿ. ಬತು ಕೇವ್ಸ್ ಮಲೇಷ್ಯಾದಲ್ಲಿ ಕೊಟ್ಟಿದ್ದೀನಿ. ಅಲ್ಲೇ ಮಲೇಷ್ಯಾದಲ್ಲಿ ತುಂಬ ಟೆಂಪಲಲ್ಲಿ, ಅಲ್ಲಿ ಗಣಪತಿ ದೇವಸ್ಥಾನದಲ್ಲಿ 2 ಬಾರಿ ಪ್ರೋಗ್ರಾಮ್ ನುಡಿಸಿದ್ದೀನಿ. ಅಲ್ಲಿ ತಿರುಪತಿಯಲ್ಲಿ ಬ್ರಹ್ಮೋತ್ಸವ ಟೆಂಪಲಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಶೃಂಗೇರಿ ಶಾರದಾ ಪೀಠದಲ್ಲಿ ಕೊಟ್ಟಿದ್ದೀನಿ. ಅದ್ಭುತ ಸರ್. ಶೃಂಗೇರಿ ಶಾರದಾ ಪೀಠ, ಕಾಳಹಸ್ತಿಯಲ್ಲಿ 2 ಸತಿ ಬ್ರಹ್ಮೋತ್ಸವಕ್ಕೆ ನುಡಿಸಿದ್ದೀನಿ. ಭದ್ರಾಚಲದಲ್ಲಿ ಟೆಂಪಲಲ್ಲಿ ನುಡಿಸಿದ್ದೀನಿ. ಆಮೇಲೆ ಶೃಂಗೇರಿ ಮಠದಲ್ಲಿ ನವರಾತ್ರಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದಲ್ಲಿ 2 ಬಾರಿ ಪ್ರೋಗ್ರಾಮ್ ಕೊಟ್ಟಿದ್ದೀನಿ. ಆಮೇಲೆ ಮುಂಬೈಯಲ್ಲಿ ನಿತ್ಯಾನಂದ ಸ್ವಾಮೀಜಿಗಳ ಆಶ್ರಮ ಇದೆ, ಅಲ್ಲಿ 10 ಬಾರಿ ಕಾರ್ಯಕ್ರಮಗಳನ್ನು ಗುರು ಪೌರ್ಣಮಿ ದಿನ ನುಡಿಸಿದ್ದೀವಿ. ಕೈವಾರದಲ್ಲಿ ಗುರು ಪೌರ್ಣಮಿಯ ಕಾರ್ಯಕ್ರಮ ನುಡಿಸಿದ್ದೀವಿ. ಅರ್ಧಗಿರಿ ಆಂಜನೇಯ ಟೆಂಪಲಲ್ಲಿ ಕಾರ್ಯಕ್ರಮವನ್ನು ನುಡಿಸಿದ್ದೀವಿ. ಸರ್, ನಿಮ್ಮ ಹತ್ರ ಸಂಗೀತ ಕಲಿಬೇಕು ಅಂದರೆ ಅವರಿಗೆ ಅವಕಾಶವಿದೆಯಾ ಸರ್? ಖಂಡಿತ ಇದೆ ಸರ್. ಸಂಗೀತ ಅನ್ನೋದು ಕಲ್ತ್ಕೋಬೇಕು, ಇನ್ನು ಮುಂದಿನ ಜನ್ರೇಷನ್ ಬರಬೇಕು.
ಕಲ್ತಿದ್ದಾರೆ, ತುಂಬ ಜನ ಸ್ಟೂಡೆಂಟ್ಸು ಇದ್ದಾರೆ, ಕಲಿತಾನೂ ಇದ್ದಾರೆ, ಆನ್ಲೈನ್ ಕ್ಲಾಸು ಇದೆ, ಮನೆ ಹತ್ರನೂ ಬಂದು ಕಲ್ತ್ಕೊಂಡು ಹೋಗ್ತಾರೆ. ಓಕೆ ಖಂಡಿತ ಹೇಳ್ಕೊಡ್ತೀವಿ ಸರ್. ಓಕೆ ವೀಕ್ಷಕರೇ, ನೀವು ಸ್ಯಾಕ್ಸೋಫೋನ್ ಕಲಿಬೇಕು ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಮಾಹಿತಿ ಲಭ್ಯವಿದೆ. ಸರ್, ನಿಮಗೆ ತುಂಬ ಇಷ್ಟವಾದ ಪ್ಲೇಸ್ ಯಾವುದು ಸರ್? ಅಲ್ಲಿ ಹೋದರೆ ನಾನು ತುಂಬ ಸಂತೋಷವಾಗಿ ಫೀಲ್ ಆಗ್ತೀನಿ ಅನ್ನೋ ಪ್ಲೇಸ್ ಯಾವುದಾದ್ರು ಇದೆಯಾ? ಸರ್, ಇವಾಗ ವಾರಣಾಸಿಗೆ 2 ಸತಿ ಭೇಟಿ ನೀಡಿದ್ದೆ, ತುಂಬ ಪ್ಲೆಸೆಂಟ್ ಆಗಿದೆ. ಇವಾಗ ರಾಮ ಮಂದಿರನ ವಿಸಿಟ್ ಒಂದು ದರ್ಶನ ಮಾಡಿದ್ದೀನಿ. ತುಂಬ ಒಂದು ಆನಂದ ಅಂದರೆ ಅಲ್ಲೇ ಸಿಗ್ತಾ ಇದೆ. ವೈಕುಂಠ ದೇವಸ್ಥಾನಗಳಲ್ಲಿ ತಿರುಪತಿ, ಧರ್ಮಸ್ಥಳ, ವಾರಣಾಸಿ, ರಾಮ ಮಂದಿರ ಅಂದರೆ ತುಂಬಾ ಒಂದು ಪ್ಲೆಸೆಂಟ್ ಜಾಗಗಳು ಸರ್. ಈ ಸಮಯದವರೆಗೂ ನಮ್ಮನ್ನು ಸಂದರ್ಶನ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ನೀವು ಹೆಸರಾಂತ ಫೇಸ್ ರೀಡಿಂಗ್ ಎಕ್ಸ್ಪರ್ಟು ಅಂತ ತುಂಬ ಕೇಳಿದ್ದೀನಿ. ನಮಗೂ ಒಂದು ಭಾಗ್ಯ. ನಮ್ಮದು ಫೇಸ್ ರೀಡಿಂಗ್ ಮಾಡ್ತೀರಾ? ಹಾಂ, ಖಂಡಿತ ಸರ್. ಹೇಳಿ ಸರ್. ನಿಮ್ಮ ಫೇಸ್ ರೀಡಿಂಗ್ ಪ್ರಕಾರ ನಿಮಗೆ ಸಂಕಲ್ಪ ಜಾಸ್ತಿ ಸರ್. ನಿಮ್ಮ ಚಿಕ್ಕ ವಯಸ್ಸಲ್ಲಿ ಯಾರಾದರೂ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ನಿಮಗೆ ಹಠದಿಂದ ಕಲಿಯೋಕೆ ಹೋಗ್ತಾ ಇದ್ರಿ, ಹೌದಾ ಸರ್? ಹೌದು ಸರ್, ಹೌದು, ಇದು ಖಂಡಿತ ಕರೆಕ್ಟ್. ಆಮೇಲೆ ನಿಮಗೆ ದಾನ ಮಾಡೋ ಗುಣ ಜಾಸ್ತಿ. ಸೊ 4 ಜನಕ್ಕೆ ಒಳ್ಳೇದಾಗಬೇಕು, ನಮ್ಮ ಜೊತೆಲಿ ಇರೋರೆಲ್ಲ ಬೆಳಿಬೇಕು ಅನ್ನೋ ಆಸೆ ಜಾಸ್ತಿ. ನಿಮ್ಮ ಮುಖಾಂತರ ಬಹಳ ಜನಕ್ಕೆ ಸಹಾಯ ಮತ್ತು ಪ್ರೋತ್ಸಾಹ ಸಿಕ್ಕಿದೆ ಸರ್. ಹೌದು, ಹೌದಾ? ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬ ವ್ಯಾಲ್ಯೂ ಕೊಡ್ತೀರಾ ಸರ್ ನೀವು. ನಿಮ್ಮ ಫ್ಯಾಮಿಲಿ ಜೊತೆ ನೀವು ತುಂಬ ಫ್ರೆಂಡ್ಲಿ ಆಗಿರ್ತೀರಾ, ಎಲ್ಲ ಓಪನ್ ಆಗಿ ಡಿಸ್ಕಸ್ ಮಾಡ್ತೀರಾ. ಅದರಿಂದ ಏನಾಗುತ್ತೆ, ಅವರಿಗೆ ನೀವು ಒಂದು ಒಳ್ಳೆ ಕಂಫರ್ಟ್ ಫೀಲ್ ಆಗೋ ಥರ ನೋಡ್ಕೊತಾ ಇದ್ದೀರಾ. ಸೊ ಅದು ನಿಮ್ಮ ತುಂಬ ಪ್ರತ್ಯೇಕವಾದ ಗುಣ. ಇದು ನಿಮ್ಮ ಫೇಸ್ ರೀಡಿಂಗು. ಥ್ಯಾಂಕ್ ಯು ಸರ್. ನಿಮ್ಮ ಸಂಕಲ್ಪ ಬಲಕ್ಕೆ ಹ್ಯಾಟ್ಸ್ ಆಫ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸಂಗೀತ ಇದ್ರೇ ಒಂದು ಸಂಕಲ್ಪ ಇರುತ್ತೆ. ಸೊ ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಸ್ಯಾಕ್ಸೋಫೋನ್ ಕಲಾವಿದರಾದ ಆರ್ ಮಂಜುನಾಥ್ ಅವರು ಅವರ ಜರ್ನಿ ಶೇರ್ ಮಾಡಿದ್ದಾರೆ. ಖಂಡಿತ ಈ ಜರ್ನಿ ಬಹಳ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ. ಈ ಜರ್ನಿ ಮುಖಾಂತರ ನಿಮ್ಮಲ್ಲಿ ಯಾರೇ ಕಲಿಬೇಕು ಅಂದರೆ ಸರ್ ಅವರಿಗೆ ಸಹಾಯ ಮಾಡ್ತಾರೆ. ಕೇಳಿದ್ರಲ್ಲ ವೀಕ್ಷಕರೇ, ಸ್ಯಾಕ್ಸೋಫೋನ್ ಕಲಾವಿದರಾದ ಆರ್ ಮಂಜುನಾಥ್ ಸರ್ ಅವರ ಇನ್ಸ್ಪೈರಿಂಗ್ ಜರ್ನಿ ಕೇಳಿ ನನಗಂತೂ ಭಾಳ ಖುಷಿ ಆಯಿತು. ಐ ಹೋಪ್ ನಿಮಗೂ ತುಂಬ ಇನ್ಸ್ಪೈರ್ ಆಗಿದೆ ಅಂತ ಭಾವಿಸ್ತೇನೆ. ತುಂಬ ಖುಷಿ ಸರ್. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್.